ಕಾಂಗ್ರೆಸ್ನವರೆಲ್ಲ ಮಾತಾಡ್ತಾ ಇದ್ರು. ಈಗ ಜಿ ಟಿ ದೇವೇಗೌಡ್ರೆ ಇಲ್ಲ, ಜಿ ಟಿ ದೇವೇಗೌಡರಿಗೆ ಸತ್ಯನ ಗೊತ್ತಿದೆ. ಅಲ್ಲಿ ಅವರು ಮೈಸೂರಲ್ಲೇ ಗೆದ್ದಿರೋರು, ಶಾಸಕರಾಗಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಅವ್ರಿಗೂ ಮೈಸೂರದು ಸತ್ಯನ ಮೂಡೋದು ಸತ್ಯನ ಗೊತ್ತಿದೆ. ಈಗ ನಾವು ಮುಂಚೆಯಿಂದ ಅದೇ ಹೇಳ್ಕೊಂಡು ಬರ್ತಾ ಇದ್ದಿದ್ದು. ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ, ಏನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತ ನಾವು ಅವತ್ತಿಂದ ಹೇಳ್ಕೊಂಡು ಬರ್ತಾಯಿದ್ವಿ. ಇವತ್ತು ಜಿ ಟಿ ದೇವೇಗೌಡರನ್ನೇ ಸಿದ್ದರಾಮಯ್ಯದ ಪಾತ್ರ ಎಲ್ಲ ಏನಕ್ಕೆ ರಾಜೀನಾಮೆ ಕೊಡಬೇಕಂತ ಜಿ ಟಿ ದೇವೇಗೌಡರನ್ನು ಹೇಳಿದರೆ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಅಭಿನಂದನೆಗಳು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿದ್ದಂಗೆ ಇದು ಅವತ್ತಿಂದ ನಾವು ಅದೇ ಹೇಳ್ತಾ ಇರೋದು. ಮಾನ್ಯ ಸಿದ್ದರಾಮಯ್ಯ ಅವ್ರದ್ದು ಪಾತ್ರ ಎಲ್ಲಿದೆ? ಇದು ಸಿದ್ದರಾಮಯ್ಯ ಇದಕ್ಕೆ ಸಂಬಂಧನೇ ಇಲ್ಲ. ಇದು 1935ದಲ್ಲಿ ಲಿಂಗ ಅವರು ಡಿ ಸಿ ಆ್ಯಕ್ಷನ್ ಲ್ಯಾಂಡಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ. ಆ್ಯಕ್ಷನಲ್ಲಿ ತೊಗೊಂಡಿರೋದು ಲ್ಯಾಂಡ್. ಆ್ಯಕ್ಷನಲ್ಲಿ ತೊಗೊಂಡು ಅವ್ರಿಗೆ 3 ಜನ ಮಕ್ಕಳು ಇರ್ತಾರೆ. ಆ 3 ಜನ ಮಕ್ಕಳಲ್ಲಿ ದೇವರಾಜ್ ಅಂತ ಮಗನಿಗೆ ಇದು ಪಾಲು ಹೋಗ್ತದೆ. ಇದು ಏನು 3 ಎಕರೆ 16 ಗುಂಟೆ ಏನಿದೆ ದೇವರಾಜ್ ಅವ್ರಿಗೆ ಪಾಲಾಗ್ತದೆ. 2004ಅಲ್ಲಿ ದೇವರಾಜ್ ಅವ್ರು ತೊಗೊಂಡಿದ್ದು ಡಿನೋಟಿಫೈ ಮಾಡಿ 2010ಅಲ್ಲಿ ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವ್ರ ಬಾಮಯ್ಯದವ್ರಿಗೆ ಕೊಡ್ತಾರೆ 2010ಅಲ್ಲಿ. ಅದಾದಮೇಲೆ ಏನಾಗ್ತದೆ, ಅವರು ಅವ್ರ ಅಕ್ಕನಿಗೆ ಗಿಫ್ಟ್ ಕೊಡ್ತಾರೆ. ಆಯಿತು, ಇದು 14 ಸೈಟ್ ಕೊಟ್ಟವ್ರಲ್ಲ, ಇದು ಜಿ ಟಿ ದೇವೇಗೌಡರು ಹೇಳಿದ್ದಾರೆ. ಇದು 14 ಸೈಟ್ ಮಾತ್ರ. ಇದು ಇವರು ಸೋಮಶೇಖರ್ ಅವರು ಬಿ ಜೆ ಪಿ ಶಾಸಕರು ಹೇಳಿದ್ದಾರೆ. ಬರೀ ಇದು ಸಿದ್ದರಾಮಯ್ಯ ಅವ್ರ ಧರ್ಮಪತ್ನಿಗೆ ಮಾತ್ರ 14 ಸೈಟ್ ಕೊಟ್ಟಿಲ್ಲ. ಟೋಟಲ್ ಒಟ್ಟಾಗಿ ಬೇರೆಯವ್ರಿಗೆಲ್ಲ 125 ಸೈಟ್ ಕೊಟ್ಟಿರೋದು ಅವತ್ತು. 125. ಈಗ ಬಿ ಜೆ ಪಿ ಕಾಲದಲ್ಲೇ 2021ರಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಕೊಟ್ಟಿರೋದು. ಅವ್ರ ಸರ್ಕಾರ ಇದ್ದಿದ್ದು. ನಮ್ಮ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲಿಲ್ಲ, ನಾವೇನೇನೂ ಇರಲಿಲ್ಲ. ಬಿ ಜೆ ಪಿ ಸರ್ಕಾರದಲ್ಲೇ ಸೈಟ್ ಕೊಟ್ಟಿರೋದು ಅವರೇ. ಅವಾಗ ಏನು ಮಾಡ್ತಾಯಿದ್ರು ಇವರು? ತಿರುಪತಿ ಲಡ್ಡು ಕೂತ್ಕೊಂಡಿದ್ರಾ? ಅವರೇ ತಾನೇ ಕೊಟ್ಟಿರೋದು ಇದು. ಈಗ ಅವ್ರ ಕಾಲದಲ್ಲಿ ಅವರೇ ಕೊಟ್ಟು ಇವತ್ತು ರಾಜೀನಾಮೆ ಕೊಟ್ಟರೆ ಎಷ್ಟು ಮಟ್ಟಿಗೆ ಸರಿ ಅಂತ ಇವತ್ತು ಎಲ್ಲ ರಾಜ್ಯದ ಜನಕ್ಕೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇದು ಸಿದ್ದರಾಮಯ್ಯ ಪಾತ್ರ ಏನಿಲ್ಲ. ಅದಕ್ಕೆ ಹಾಗಾಗಿ ನಾವು ಹೇಳ್ತಾ ಇದ್ವಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಬೇಕಾಗಿಲ್ಲ ಅಂತ. ಇವತ್ತು ಮಾನ್ಯ ಜಿ ಟಿ ದೇವೇಗೌಡರು ಹೇಳಿದ್ದಾರೆ, ಬಿ ಜೆ ಪಿ ಶಾಸಕರು ಸೋಮಶೇಖರ್ ಅವರು ಹೇಳಿದ್ದಾರೆ. ಇವರು ಒಬ್ಬರಿಗಿಲ್ಲ ಸೈಟ್ ಕೊಟ್ಟಿರೋದು, 14 ಜನ ಬೇರೆಯವ್ರನ್ನ ಎಲ್ಲ ಸೈಟ್ ಕೊಟ್ಟಿದ್ದಾರೆ. ಟೋಟಲ್ 125 ಸೈಡಲ್ಲಿ ಇದು 14 ಸೈಟ್ ಕೊಟ್ಟಿರೋದು. ಈಗ ಮನೆ ಅಶೋಕ್ ಅವರು ಹೇಳ್ತಾವ್ರೆ ರಾಜೀನಾಮೆ ಕೊಡಬೇಕು. ಅಶೋಕ್ ಅವರು 1977ನಲ್ಲಿ ಡಿನೋಟಿಫೈ ಆಗಿರೋದು ರಾಮಸ್ವಾಮಿ ಅವ್ರ ಜಾಗಕ್ಕೆ ತೊಗೊಂಡು ಪರ್ಚೇಸ್ ಮಾಡಿ 2007ನಲ್ಲಿ ಪರ್ಚೇಸ್ ಮಾಡ್ಕೊಂಡು ಇದೇ ಯಡಿಯೂರಪ್ಪನ ಕಾಲದಲ್ಲಿ 2009ನಲ್ಲಿ ಡಿನೋಟಿಫೈ ಮಾಡ್ತಾರೆ. ಫೈನಲ್ ನೋಟಿಫಿಕೇಶನ್ ಆಗಿರ್ತದೆ. ಅದು ಫೈನಲ್ 37 ಗುಂಟೆನೋ ಫೈನಲ್ ನೋಟಿಫಿಕೇಷನ್ ಆಗಿ 38 ಗುಂಟೆ ಫೈನಲ್ ನೋಟಿಫಿಕೇಷನ್ ಆಗಿ ನೋಟಿಫೈ ಮಾಡ್ಕೊಂಡು ಬಿ ಡಿಯಿಂದ ವಾಪಸ್ ಕೊಡ್ತಾರಲ್ಲ ಅವ್ರಿಗೆ. ಅದಕ್ಕೇನು ಹೇಳಬೇಕು? ಅವರು ರಾಜೀನಾಮೆ ಕೊಡ್ಬೇಕು ತಾನೆ. ಹಾಗಾಗಿ ಸಿದ್ದರಾಮಯ್ಯ ಇದ್ದಲ್ಲಿ ಪಾತ್ರ ಇಲ್ಲ ಅಂತ ನಮ್ಗೆ ಗೊತ್ತಿತ್ತು. ಈಗ ಜಿ ಟಿ ದೇವೇಗೌಡರು ನೇರವಾಗಿ ಹೇಳಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಮಾತ್ರ ಅಲ್ಲ, ಸಿದ್ದರಾಮಯ್ಯಗೆ ಇವತ್ತು FIR ಆದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇರಲ್ಲ. ಬಿ ಜೆ ಪಿಯಲ್ಲಿ ಎಷ್ಟು ಜನ ರಾಜೀನಾಮೆ ಕೊಡಬೇಕು, JDS ಅವರು ಎಷ್ಟು ಜನ ರಾಜೀನಾಮೆ ಕೊಡಬೇಕಂತ ನಾನು ಕೇಳ್ತಾ ಇಲ್ಲ. ಮನೆ ಜಿ ಟಿ ದೇವೇಗೌಡರು ಹೇಳಿದ್ದಾರೆ. ನೋಡ್ಕೊಂಡಿದ್ದೆ ಜಿ ಟಿ ದೇವೇಗೌಡರು ಹೇಳಿಕೆ ಏನೇನು ಕೊಟ್ಟರು ಅಂತ. ಜಿ ಟಿ ದೇವೇಗೌಡರು ಇಲ್ಲ ರಾಜೀನಾಮೆ ಇಲ್ಲ, ಅವರು ಹೇಳಿದ್ದಾರೆ. ಬರೀ JDS BJP ಅವರಲ್ಲ, JDS ಅವರು ಎಷ್ಟು ಜನ ರಾಜೀನಾಮೆ ಕೊಡಬೇಕು, ಎಲ್ಲ ಬನ್ನಿ ಧೈರ್ಯ ಆದರೆ ಬಂದು ರಾಜೀನಾಮೆ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಅಶೋಕ್ ಅವರು ವಿರುದ್ಧ ನೀವು ಸರ್ ಅಶೋಕ್ ಅವರು 32 ಗುಂಟೆ ಜಮೀನು ವಿಚಾರ ಪ್ರಸ್ತಾಪ ಮಾಡಿದ್ರಲ್ಲ, ಅಶೋಕ್ ಬೆಳಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾನು ನೈತಿಕ ಹೊಣೆ ಅಂತ ರಾಜೀನಾಮೆ ಕೊಡ್ತೀನಿ ವಿರೋಧ ಪಕ್ಷದ ಸ್ಥಾನಕ್ಕೆ. ನಾನು ರಾಜೀನಾಮೆ ಕೊಟ್ಟ ಮೇಲೆ CM ಮತ್ತೆ ಅವ್ರ ಜೊತೆಗೆ ಪ್ರೆಸ್ ಮೀಟ್ ಮಾಡೋದ್ರಲ್ಲ 4 ಸಚಿವರು. ಈಗ ಇದು ನೇರವಾಗಿ ಆರೋಪ ಇರೋದು ಇದು ಅಶೋಕ್ ಮೇಲೆ. ಇದು ಲ್ಯಾಂಡ್ಗೆ ಸಿದ್ದರಾಮಯ್ಯಗೆ ಯಾವ ಸಂಬಂಧನೂ ಇಲ್ಲ. ಇದು ನೇರವಾಗಿ ಆರೋಪ ಇರೋದು ಯಾರ ಮೇಲೆ ಇರೋದು? ಇದು ನೇರವಾಗಿ ಡಿನೋಟಿಫೈ ಮಾಡಿ ಯಾರು ಹೆಸರಲ್ಲಿ ಮಾಡ್ಕೊಂಡಿದ್ರು? ಅಶೋಕ್ ಅವರ ಹೆಸರಲ್ಲಿ ತಾನೇ ಮಾಡ್ಕೊಂಡಿದ್ದು. ಈ 2009ರಲ್ಲಿ ಡಿನೋಟಿಫೈ ಮಾಡ್ಕೊಂಡಿದ್ದು ಯಡಿಯೂರಪ್ಪ ಕಾಲದಲ್ಲಿ ಅಶೋಕ್ ಅವ್ರು ತಾನೇ ಮಾಡ್ಕೊಂಡಿದ್ದು. ನೇರವಾಗಿ ಅವ್ರ ಹೆಸರಲ್ಲಿ ಮಾಡ್ಕೊಂಡಿದ್ರು. ಈ ಲ್ಯಾಂಡ್ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಅವ್ರ ಹೆಸರಲ್ಲಿ ಇಲ್ಲ. ಅವ್ರ ಧರ್ಮಪತ್ನಿಗೆ ಗಿಫ್ಟ್ ಕೊಟ್ಟಿರೋದು. ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವ್ರ ಬಾಮೇದವರು ಅವ್ರ ತಮ್ಮ ಅಕ್ಕನಿಗೆ ಗಿಫ್ಟ್ ಕೊಟ್ಟಿರೋದು. ದಯಮಾಡಿ ನಾವು ಅರ್ಥ ಮಾಡ್ಕೊಬೇಕಿದು. ಈ ಕೇಸೇ ಬೇರೆ, ಅಶೋಕ್ ಕೇಸೇ ಬೇರೆ ಆಗ್ತದೆ. ಈ ಕೇಸೇ ಬೇರೆ, ಅಶೋಕ್ ಕೇಸೇ ಬೇರೆ ಆಗ್ತದೆ. ಇಲ್ಲ ಹೇಳು ಉದಾಹರಣೆ ನಾವು ಹೇಳೋದು ಸರ್, ಉದಾಹರಣೆ ಹೇಳೋದು. ಈಗ ನಾನು ಹೇಳ್ತೀನಿಲ್ಲ, ಈಗ ಸಿದ್ದರಾಮಯ್ಯ ಇದ್ದಲ್ಲಿ ಪಾತ್ರ ಏನಿದೆ, ಏನಕ್ಕೆ ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಡಬೇಕು? ಈಗ ನ್ಯಾಯಾಲಯದಲ್ಲಿ ತನಿಖೆ ಮಾಡಿ ಅಂತ ಹೇಳೋರೆ, ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ, ಅರೆಸ್ಟ್ ಮಾಡಿ ಅಂತ ಹೇಳಿಲ್ಲ. ಇದೇ ದೇವೇಗೌಡ ಜಿ ಟಿ ದೇವೇಗೌಡರು ಹೇಳಿಕೊಂಡಿದ್ದಾರೆ. ಇದು ತನಿಖೆಯಲ್ಲಿ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ.
ಅದು ಬರೋ ಇದು ಹಡಾವಡಿ ಏನಿಗೆ ಇವ್ರಿಗೆ ಅಂದರೆ ಇವ್ರಿಗೇನಾಗಿದೆ ಇವ್ರು ಪಾಪ್ಯುಲಾರಿಟಿ ಸಹಿಸೋಕ್ಕಾಗ್ತಾಯಿಲ್ಲ. ಈ ಅವಕಾಶ ಸಿಕ್ಕಿ ತಿರ್ಗಾ ಈ ಅವಕಾಶ ಸಿಕ್ಕಲ್ಲ, ಏನಾರ ಮಾಡಿ ಸಿದ್ದರಾಮಯ್ಯನ ತೆಗಿಬೇಕಂತ ಇವ್ರು ಹೊರಟಿರೋದು. ಬಿ ಜೆ ಪಿ ಅವ್ರದ್ದು ಏನಾಗಿದೆ ಅಂದರೆ ಯಾರು ಬ್ಯಾಕ್ವರ್ಡ್ ಕ್ಲಾಸಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ದೇವರಾಜ ಆದಮೇಲೆ ಯಾರೂ ಆಗಲಿಲ್ಲ. ಈ ಸಿದ್ದರಾಮಯ್ಯ ಆಗಿದ್ದು ಸಹಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅವರು. ಇನ್ನೊಂದು ವರ್ಷ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಅವ್ರು ಏನಂತ ಹೇಳಿದ್ರೆ ಬರೋ ವರ್ಷಕ್ಕೆ ತಿರ್ಗಾ ನಾನು ಇದು ಮಾಡ್ಕೊಳ್ಬೇಕು ಬರಬೇಕು, ದಸರಾ ನನ್ನ ಕೈಯಲ್ಲಿ ಆಗಬೇಕಂತ ಹೇಳ್ಕೊಂಡಿರ್ಬೋದು. ಈಗ ಮಾನ್ಯ ನಮ್ಮ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ, ಭಾಳಷ್ಟು ನಮ್ಮಲ್ಲಿ ಮುಖಂಡರುಗಳು ಹೇಳಿದ್ದಾರೆ, ಈ 5 ವರ್ಷ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನ 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತಾ ಇದ್ದೀನಿ. ನೀವು 5 ವರ್ಷ ಪದೇ ಪದೇ ಹೇಳ್ತಾ ಇದ್ರೆ ಒಂದಷ್ಟು ಅನುಮಾನ ಕಾರಣ 5 ವರ್ಷಕ್ಕೋಸ್ಕರ ಈಗ ರಾಜೀನಾಮೆ ಕೊಡು ಅಂತ ಹೇಳ್ತಾರಲ್ಲ, ಆ ಕಾರಣಕ್ಕೆ ಹೇಳ್ತಾರದು ನಾವು. 5 ವರ್ಷ ನಾವೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಅದಾದಮೇಲೆ ಕಾಂಗ್ರೆಸ್ ಸರ್ಕಾರ ಬರೋದು, ಅದಾದಮೇಲೆ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಾವು ಹೇಳೋಕ್ಕಾಗಲ್ಲ. 100 ಏನು ಅದೇ ಎಲ್ಲರದು ಅಭಿಪ್ರಾಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ನಮ್ಮ KPCC ಅಧ್ಯಕ್ಷ ಹೇಳಿದ್ದಾರೆ, ಅದಕ್ಕಿಂತ ಹೆಚ್ಚೇನ್ರಿ. KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸರ್ ಹೇಳಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ, 5 ವರ್ಷ ಕುರ್ಚಿ ಖಾಲಿ ಇಲ್ಲ, ಇವರೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ, ಇವರೇ ಮುಖ್ಯಮಂತ್ರಿ ಮುಂದುವರಿಸ್ತಾರೆ. ಯಾರು ಇಲ್ಲ, ನೀವು ಮಾಧ್ಯಮದವ್ರು ಸೃಷ್ಟಿ ಮಾಡ್ಕೊಂಡಿರೋದು. ಈಗ ನಿನ್ನೆ ನಾನು ಯಾರೋ ಸ್ನೇಹಿತರು ಭೇಟಿ ಮಾಡಿದ್ವಿ, ಹಂಗಾದ್ರೆ ಇದಕ್ಕಂತ ಭೇಟಿ ಮಾಡಿದ್ವಿ ಅಂತ ಆಗ್ತದ? ಬೇರೆ ಬೇರೆ ಕಾರಣಕ್ಕೆ ಭೇಟಿ ಮಾಡ್ತೀವಿ. ಭೇಟಿ ಮಾಡೋದ್ರಲ್ಲಿ ನೀವು ಬೇರೆ ಊಹೆ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದು ಯಾರು ಭೇಟಿ ಅಂದರೆ ಯಾರು ಇಲ್ಲ. ಈಗ ನಮ್ಮ ಪಕ್ಷದ ಅಧ್ಯಕ್ಷರು ಯಾರು? ಮನೆ ಡಿ ಕೆ ಶಿವಕುಮಾರ್ ಅವರು, ಕರೆಕ್ಟ್ ತಾನೆ? ಅವ್ರು ಹೇಳಿದಾರಿಲ್ಲೋ ಹೇಳಿ. ಈಗ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು, ಆಮೇಲೆ ಮಾಜಿ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಓಪನ್ ಆಗಿ ಹೇಳಿದ್ದಾರೆ, ಇದು ನಮ್ಮ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ದಾರೆ. ಈಗ ಅದೇ ಹೇಳೋದು, ಅವರು ಬೇಲಲ್ಲಿರೋರು. ಈಗ ಕುಮಾರಸ್ವಾಮಿ ಅವ್ರು ಬೇಲಲ್ಲಿರೋದು. ಕುಮಾರಸ್ವಾಮಿ ಅವರಿಗೆ ಯಾವುದೂ ನೈತಿಕ ಹಕ್ಕಿಲ್ಲ ಬೇರೆಯವ್ರು ರಾಜೀನಾಮೆ, ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೇಳೋಕ್ಕೆ. ಮೊದಲೇ ಅವ್ರು ರಾಜೀನಾಮೆ ಕೊಡಿದ್ದು, ಅವತ್ತಿಂದ ನಮ್ಮ ಡಿಮ್ಯಾಂಡ್ ಅದೇ ಇರೋದು, ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಂತ. ಬೇಲಲ್ಲಿರೋದು ಅವರು. ಸರ್ ಅವರು ಟಿ ದೇವೇಗೌಡರು ಸತ್ಯನ ಹೇಳಿದ್ದಾರೆ. ಅವರು ರಾಜ್ಯದ ದೃಷ್ಟಿ ಹಿನ್ನೆಲೆ ಇಟ್ಕೊಂಡು ಅಭಿವೃದ್ಧಿ ಆಗೋದ ಕೆಲಸ ನೋಡಿ, ಇದು ಯಾವುದಿಲ್ಲ ಕೇಸಿಗೆ ರಾಜೀನಾಮೆ ಕೊಡಿ, ಪ್ರತಿದಿನ ರಾಜೀನಾಮೆ ಕೊಡಿ ಅಂತಾರಿಲ್ಲ. ರಾಜ್ಯ ದೃಷ್ಟಿಯಲ್ಲಿ ಹೇಳಿರೋದವರು, ರಾಜ್ಯ ಒಳ್ಳೇದಾಗಲಿ, ರಾಜ್ಯಕ್ಕೆ ಅಭಿವೃದ್ಧಿ ಕೆಲಸ ಆಗಲಿ, ಮನೆ ಮುಖ್ಯಮಂತ್ರಿಗೆ ಫ್ರೀಯಾಗಿ ಕೆಲಸ ಕೊಡಿ ಅಂತ ಹೇಳೋದು ಹಿನ್ನೆಲೆ ಇತ್ತು ಅವ್ರದ್ದು. ಆಮೇಲೆ ಅವ್ರು ಸತ್ಯ ಗೊತ್ತಿದೆ ತಾನೆ, ಅವರು ಮೈಸೂರಲ್ಲೇ ಶಾಸಕರಾಗಿರೋದು, ಮಾಜಿ ಮಂತ್ರಿಗಳು ಇದ್ದರು ಅವರು, ಈಗ ಮೂಡ ಸದಸ್ಯರು ಆಗಿದ್ರು. ಆ ಟೈಮಲ್ಲಿ ಕಮಿಟಿಯಲ್ಲಿ ತೀರ್ಮಾನ ಮಾಡಬೇಕಾದ್ರೆ ಅವರು ಇದ್ದರು. ಆಮೇಲೆ BJP ಕಾಲದಲ್ಲಿ ತಾನೇ ಆಗಿರೋದಿದ್ದು. ಈಗ ನಾನು ಹೇಳೋದು, ಈಗ BJP ಅವ್ರು ಕ್ವಶನ್ ಮಾಡೋದು ನೈತಿಕ ಹಕ್ಕಿಲ್ಲ ಅವ್ರಿಗೆ. ಈಗ ಅವ್ರು ಹೆಂಗೊಪ್ಪ ಕೊಟ್ಟರು? BJP ಕಾಲದಲ್ಲಿ 14 ಸೀಟ್ ಹೆಂಗೆ ಕೊಟ್ಟರು? ಏನು ಚಾಕು ಇಟ್ಟು ಕೇಳಿದ್ರಾ? ಸರ್ ನನಗೆ 14 ಸೀಟ್ ಬೇಕಂತ ಏನು ಇದು ಬ್ಲ್ಯಾಕ್ ಮೇಲ್ ಮಾಡಿ ತೊಗೊಂಡ್ರಾ, ಇಲ್ಲ ಚಾಕು ಇಟ್ಟು ಕೇಳಿದ್ರು ಅವ್ರಿಗೆ? ಅವರು 125 ಜನಕ್ಕೆ ಕೊಡಬೇಕಂತ ತೀರ್ಮಾನ ಮಾಡಿ ಅದರಲ್ಲಿ 14 ಸೀಟ್ ಮಾನ್ಯ ಮುಖ್ಯಮಂತ್ರಿ ಧರ್ಮಪತ್ರಿಗೆ ಕೊಟ್ಟಿದ್ದಾರೆ. ಅದು ತಪ್ಪೇನಿದೆ? ಇವಾಗ ಯಾವ ನೈತಿಕ ಹತ್ತಿಗೆ ಇದೆ BJP ಅವ್ರಿಗೆ? ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಇಲ್ಲೀಗಲ್ ಜಾಗ ಲೂಟಿ ಮಾಡೋದು. ಸ್ವಾಮಿ, ನಿಮ್ಮ ಕಾಲದಲ್ಲೇ ತಾನೇ ಕೊಟ್ಟಿರೋದು. ನಮ್ಮ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಕೊಂಡಿದ್ರೆ ಹೌದಪ್ಪ ಅಂತ ಹೇಳ್ಬೋದು. ನಿಮ್ಮದೇ ಸರ್ಕಾರ, ನಿಮ್ಮದೇ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು, ನಿಮ್ಮದೇ ಸರ್ಕಾರದಲ್ಲಿ ಕೊಟ್ಟಿರೋ ಸೈಟ್ಗಳದು. ನಾವು ಕೊಟ್ಟಿಲ್ಲ, ನಮ್ಮ ಸರ್ಕಾರದಲ್ಲಿ ಕೊಟ್ಟಿಲ್ಲ. ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋ ಟೈಮಲ್ಲಿ ಬೇರೆನೋ ನಮ್ಮ ಸರ್ಕಾರ ಇದು ಕೊಟ್ಟಿದ್ರು ನಮ್ಮ ಸರ್ಕಾರ ಇಲ್ಲ ಸ್ವಾಮಿ, ನಿಮ್ಮ BJP ಸರ್ಕಾರ ಇದು. ಯಾವ ನೈತಿಕ ಹಕ್ಕಿದೆ BJP ಅವ್ರಿಗೆ ಕೇಳೋಕ್ಕೆ? ಇದು ಅವರೇ ಕೊಟ್ಟಾದ್ಮೇಲೆ ಈಗ ಅವ್ರು ಕೇಳಬೇಕು ತಾನೆ ನಾವೆಲ್ಲ. ಹಾಂ, ಯಾವುದು ತನಿಖೆ ಇನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ. ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ನಾವು ಅದೇ ತಾನೇ ಹೇಳ್ತಾ ಇರೋದು. ಈಗ ತನಿಖೆ ಆಗಲಿ ಅಂತ ಹೇಳಿದ್ದೀವಿ. ಆವತ್ತು ನಾನೇನಂದೆ, ಅವತ್ತು ಈ ಜಡ್ಮೆಂಟ್ ಬಂದಿದ್ದ ದಿನ ನಾನೇನಂದೆ, ನಾನು ಅದಕ್ಕೆ ಸ್ವಾಗತ ಮಾಡ್ತೀವಿ, ತಲೆ ಬಾಗ್ತೀವಿ. ನಾವು ನ್ಯಾಯಾಲಯ ಕೊಟ್ಟಿರೋ ತೀರ್ಪಿಗೆ ನಾವು ತಲೆ ಬಾಗ್ತೀವಿ. ಅಂದರೆ ಎಲ್ಲ ಒಂದು ಕಡೆ ಹೇಳೋದ್ರಲ್ಲಿ ನಂದು ಇದ್ದಾಯಿತು ಸ್ವಲ್ಪ ಪೊಲಿಟಿಕಲ್
ಇದು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಪೊಲಿಟಿಕಲ್ ಜಡ್ಮೆಂಟ್ ಅಂತ ಹೇಳ್ಬಿಟ್ಟಿದ್ದೆ ಆ ಟೈಮಲ್ಲಿ ಒಂದು ಈ ಜಡ್ಜ್ಮೆಂಟ್ ಈ ಇನ್ವೆಸ್ಟಿಗೇಷನ್ ತಪ್ಪು ಅನ್ಬೋಸ್ಬೇಕಾ, ನನ್ನ ಮಗ ತಪ್ಪು ಮಾಡಿದ್ರೆ ನಾನು ಅನ್ಬೋಸ್ಬೇಕಾ? ಒಂದು ನಿಮಿಷ ಹೇಳೋದು, ತನಿಖೆ ಆಗಲಿ, ಸತ್ಯ ಆಚೆ ಬರ್ತದೆ. ಆಮೇಲೆ ನಾನು ಇಷ್ಟೇ ಕೇಳೋದು, ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ ಅಂತ. ಸಿದ್ದರಾಮಯ್ಯ ಪಾತ್ರ ಇರ್ಬೇಕು ತಾನೆ, ಪ್ರೂವ್ ಮಾಡಿದ್ದ ತನಿಖೆ ನಡೀತಾ ಇರೋದು. ಅದೇ ಮಾಡಲಿ, ತನಿಖೆ ನಡೀಲಿ, ನಮಗೆ ಸಂತೋಷ, ಸ್ವಾಗತ ಮಾಡಿದ್ದೀವಿಲ್ಲ ನಾವು. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ಗೆ ನಾವು ಸ್ವಾಗತ ಮಾಡಿದ್ದೀವಿ. ನಾವು ಇಡಿ ಬೇರೆ ಎಂಟ್ರಿ ಆಗಿದೆ ಅನ್ನೋದು ಆತಂಕ ಏನಾದ್ರು? ಇಡಿ ಬರಲಿ, CBI ಬರಲಿ, ಯಾವ ಆತಂಕನೂ ಇಲ್ಲ. ಕಳ್ತನ ಮಾಡಿದರೆ ಕಳ್ಳನ ಭಯ. ನೋಡಿ ಹೆಂಗೆ ತಿರುಗ್ತಾರೆ ನಮ್ಮ ಟಗರ್, ನೋಡಿ ಟಗರ್ ಹೆಂಗೆ ತಿರ್ಕೊಳ್ತಾರೆ. ಹಾಂ ಮತ್ತೆ ಇಲ್ಲ ಆವತ್ತಿಂದ ನಮ್ಮ ಟಗರ್ ಮುಖದಲ್ಲಿ ಕಾಣ್ತಾ ಇದೆಯಾ? ಹಾಂ ಏನಾರ ಭಯ ಅಂತ ಕಾಣ್ತಾ ಇದೆಯಾ ನಮ್ಮ ಟಗರ್ ಮೇಲೆ? ಹಾಂ ಇಲ್ಲ ನಮ್ಮ ಟಗರ್ ಮುಖದ ಮೇಲೆ ಯಾವುದನ್ನ ಆ ಥರ ಕಾಣ್ತಾ ಇದೆಯಾ? ಯಾವುದಿದ್ರು ಟಗರೇ ಅದು.